ಹರೇ ಕೃಷ್ಣ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಏನಪ್ಪ ಸ್ಟಾರ್ಟಿಂಗ್ ವಿಡಿಯೋ ತೋರಿಸ್ತಾನೆ ವೆಯ್ಟ್ ಚೆಕಿಂಗ್ ಮಿಷಿನ್ ತೋರಿಸ್ತಾ ಇದ್ದಾರೆ. ವೆಯ್ಟ್ ಎಷ್ಟಿದೆ ಅಂತ ತೋರಿಸ್ತಾ ಇದ್ದಾರೆ. ಕ್ಯೂರಿಯಾಸಿಟಿನ ನೋಡಿ ನೋಡಿ ನೋಡಿ. ಫಸ್ಟು ನಾನು 75 ಇದ್ದೆ, ನನಗೆ ಪ್ರೌಡ್ ಫೀಲಿಂಗ್ ಇದೆ. 69ಗೆ ತಂದು ನಿಲ್ಲಿಸಿದ್ದೆ. ಇವಾಗ ಹಬ್ಬ ಅದು ಇದು ಬಂದು ಸ್ವೀಟ್ ಜಾಸ್ತಿ ತಿಂದು 71.5 ಆಗೋಗಿದ್ದೀನಿ ನೋಡಿ. ಮೊದಲಿಗೆ ಬಾರ್ಲಿನ ತೊಳೆದ್ಬಿಟ್ಟು ಬೇಯಕ್ಕೆ ಇಟ್ಟೆ. ಬಾರ್ಲಿ ತುಂಬ ಹೆಲ್ತಿಗೆ ಒಳ್ಳೆಯದು, ಸೊ ನೀವು ಕುಡೀರಿ, ತುಂಬಾ ಒಳ್ಳೆಯದು. ಹಾಗೆ ನಾನು ಒಂದು 400 ml ಅಷ್ಟು ವಾಟರ್ ಕುಡ್ದಾಯಿತು. ಹಾಗೆ ಇದನ್ನು ಏನಪ್ಪ ಬಾರ್ಲಿ ಬೇಯಿಸಿಟ್ಟಿದ್ದನ್ನ ಹಾರಕ್ಕಿಟ್ಟಿದ್ದೆ, ಅದೊಂದು 400 ml ಅಷ್ಟು ಕುಡಿದೆ. ನಿಜವಾಗ್ಲೂ ಬಾರ್ಲಿ ತುಂಬ ದೇಹಕ್ಕೆ ಒಳ್ಳೆಯದು. ಬಾಡಿಲಿ ತುಂಬ ಉಷ್ಣ ಇದ್ದರೆ ನಿಜವಾಗ್ಲೂ ಅದು ಕಡಿಮೆ ಮಾಡುತ್ತೆ. ನಾವಂತೂ ರೆಗ್ಯುಲರಾಗಿ ವೀಕ್ಲಿ ಥ್ರೈಸ್ ಅಂತೂ ಇದನ್ನು ಯೂಸ್ ಮಾಡ್ತೀವಿ. ನೀವು ಯೂಸ್ ಮಾಡಿ. ಈಗಂತೂ ಸಮ್ಮರ್ ಆಗಿರೋದ್ರಿಂದ ಲೂಸ್ ಮೋಷನ್ನು, ಸ್ಟಮಕ್ ಪೇಯ್ನು, ವಾಮಿಟ್ಟು, ತಲೆ ಸುತ್ತು ಒಂದಲ್ಲ ಈಗ. ಅದಕ್ಕೆ ನಮಗೆ ಬೆಸ್ಟ್ ಸೊಲ್ಯೂಷನ್ ಬಂದು ಬಾರ್ಲಿನೇ. ಬಾರ್ಲಿ ಬಿಟ್ಟರೆ ಇನ್ನೇನು ಮಾಡೋಕ್ಕಾಗಲ್ಲ. ಎಳ್ನೀರು 50-60 ರೂಪಾಯಿ ಕೊಟ್ಟು ಕುಡಿದ್ರೂ ನಿಜವಾಗ್ಲೂ ಅದು ತುಂಬಾ ಅಂದರೆ ಸಿಕ್ಕಾಪಟ್ಟೆ ಸುಂಡೋಗಿರುತ್ತೆ ಅಂತಾರಲ್ಲ, ನೀರೇ ಸಿಕ್ಕಲ್ಲ ನಮಗೆ. ಒಂದು ಗ್ಲಾಸು ನೀರು ಸಿಕ್ಕಲ್ಲ. ಇದಾದರೆ ಆರಾಮಾಗಿ ಬಾರ್ಲಿ ಮಾಡಿಕೊಂಡ್ರೆ ನಿಜವಾಗ್ಲೂ ಅದು ತುಂಬ ಹೆಲ್ತ್ಗೆ ಒಳ್ಳೆಯದು. ಹಾಗೆ ನಾನು ಬಾರ್ಲಿ ಅಕ್ಕಿ ಕೂಡ ವೇಸ್ಟ್ ಮಾಡಲ್ಲ, ಅದನ್ನು ತಿಂತೀವಿ. ಅದನ್ನು ಹಾಗೆ ತಿಂತೀನಿ, ಕಹಿ ಇರುತ್ತೆ ಪರವಾಗಿಲ್ಲ. ಹಾಗೆ ನಾನೊಂದು ಸ್ವಲ್ಪ ದೋಸೆ ಮಾಡ್ಕೊಬೇಕು ಅಂತ ಅಂದ್ಬಿಟ್ಟು ದೋಸೆಗೆ ಗೋಧಿ ಹಿಟ್ಟು, ರಾಗಿ ಹಸಿಟ್ಟು ಎಲ್ಲ ಹಾಕಿ ಒಂಚೂರು ಸಾಲ್ಟ್ ಹಾಕಿ ಚೆನ್ನಾಗಿ ಮಿಕ್ಸಿಂಗು ಮಾಡಿ ಒಂದು ರೊಟ್ಟಿ ಮಾಡ್ಕೊಳ್ಳೋಣ ಅಂತ ಮಾಡಿಕೊಂಡೆ. ಇದು ಇನ್ನೊಂದೇನು ಅಂದರೆ 2 ರೊಟ್ಟಿ ಆಗೋ ಜಾಗಕ್ಕೆ ನಮ್ಮ ತವದಲ್ಲಿ 1 ರೊಟ್ಟಿ ಆಗುತ್ತೆ, ಅದಲ್ವಾ. ಅದಕ್ಕೆ ನನ್ನ ಕೆಲಸನೂ ಕಮ್ಮಿ. ಎಲ್ಲರಿಗೂ 3-4 ಹಾಕೊಡೋ ಜಾಗಕ್ಕೆ 2 ಹಾಕ್ಕೊಟ್ರೆ ಫುಲ್ ಫ್ಲ್ಯಾಟು. ನೀವು ಈ ಟ್ರಿಕ್ ಯೂಸ್ ಮಾಡಿಬಿಟ್ಟು ಒಂದು ದೊಡ್ಡ ಹಂಚು ತೊಗೊಬಿಟ್ರಲ್ಲ, ಬೇಗ ಚಕ ಅಂತ 2 ರೊಟ್ಟಿಲಿ ಮುಗಿಸ್ಬಿಡ್ಬೋದು. ರೊಟ್ಟಿಗೆ ಏನು ಮಾಡ್ಕೊಂಡಿರಲಿಲ್ಲ, ಪಲ್ಯ ಇಲ್ಲ, ಚಟ್ನಿ ಇಲ್ಲ, ಏನೂ ಇಲ್ಲ. ಇದೇನು ಮೊಸರು ಮತ್ತು ಉಪ್ಪಿನಕಾಯಿ ಹಾಕ್ಕೊಂಡು ಸ್ವಲ್ಪ ತುಪ್ಪ ಹಾಕ್ಕೊಂಡು ಬೆಳಗ್ಗೆ ಟಿಫನ್ ಮುಗಿಸಾಯಿತು. ಈ ವೆಯ್ಟ್ ಲಾಸ್ ಮಾಡ್ತೀವಿ ಅಂದರೆ ಮೇನ್ ಥಿಂಗು ಫಸ್ಟು ಟೀ ಕಾಫಿ ಮರ್ತು ಬಿಡಬೇಕು. ಒಂದು ವಾರ ಮರ್ತು ಬಿಡಬೇಕು. ಸ್ಟ್ರಿಕ್ಟಾಗೆ ಮಾಡಬೇಕು. ನಾನು ಮಾಡ್ತೀನಿ ಅಂತ. ಶುಗರ್ ಅಂತೂ ಮರ್ತೇ ಹೋಗಬೇಕು. ಶುಗರ್ ನಾವು ಯಾವಾಗ 1-2 ಸ್ಪೂನು ಡೈಲಿ ಇಂಟೇಕ್ ತೊಗೊತೀವೋ ಅಲ್ಲೇ ನಮ್ಗೆ 1/2 kg ಜಾಸ್ತಿ ಆಗೋಗಿರ್ತೀವಿ. ಅದನ್ನು ತಿರ್ಗಾ ನಾವು ಕಡಿಮೆ ಮಾಡೋಕ್ಕಂತೂ ತಿಪ್ಪರ್ಲಾಗ ಹೊಡೆದ್ರೂ ಕಡಿಮೆ ಮಾಡೋಕ್ಕಾಗೋದಿಲ್ಲ. ನನಗೆ ಇನ್ನೊಂದು ಬೆಸ್ಟ್ ಸೊಲ್ಯೂಷನ್ ಏನಂದರೆ, ನಿಜವಾಗ್ಲೂ ಈ ಥರ ವೆಯ್ಟ್ ಲಾಸ್ ಮಾಡ್ತೀನಿ ಅನ್ನೋ ಪ್ಲ್ಯಾನ್ ಏನಾರು ನಿಮ್ಮ ಥಾಟ್ ಮನಸ್ಸಲ್ಲಿದ್ದರೆ ಒಂದು ವೆಯ್ಟ್ ಮಿಷಿನ್ ತಂದು ಮನೇಲಿ ಇಟ್ಕೊಬಿಡಿ. ತಡಿಯೋಕ್ಕಾಗಲ್ಲ ರೀ, ಈ ಸಮ್ಮರು ಕುಲ್ಫಿ ತೊಗೊಂಬಂದರು, ಕುಲ್ಫಿನೂ ತಿಂದುಬಿಟ್ಟೆ. ನಾನು ಆಮೇಲೆ ಯೋಚನೆ ಮಾಡಿದೆ, ವೆಯ್ಟ್ ಲಾಸ್ ತಾನೇ ಮಾಡ್ತಾ ಇರೋದು, ಇದೆಲ್ಲ ತಿಂದಿದ್ದು ತಪ್ಪಲ್ವಾ ಅಂತ. ಬಿಡಿ, ಆಮೇಲೆ ಬೇರೆದ್ರಲ್ಲಿ ಹೆಂಗೋ ಮಾಡ್ಬೋದು ಅಂತ ನಾನು ಇನ್ನೇನೂ ಇಲ್ಲ, ರಸಮ್ಮು ಅನ್ನ ಇತ್ತು, ಅನ್ನ ತಿಂದೆ. ಅದಕ್ಕೇನು ನಂಚ್ಕೊಳ್ಳೋಕೆ ಇರಲಿಲ್ಲ. ರಾತ್ರಿ ವಿಡಿಯೋ ಏನು ತಿಂದೆ ಅನ್ನೋದು ಸ್ಕಿಪ್ ಆಗೋಗಿದೆ, ಪ್ಲೀಸ್ ಸಾರಿ, ಕ್ಷಮಿಸ್ಬಿಡಿ. ಬೆಳಗ್ಗೆ ಇದು ಮಾರನೇ ದಿನದಿದ್ದು 1 ಗ್ಲಾಸಷ್ಟು ನೀರು ಕುಡಿದೆ. ವೆಯ್ಟ್ ಚೆಕ್ ಮಾಡೋಣ ಅಂತ ಹೋದೆ. ನಿಜವಾಗ್ಲೂ ಐಸ್ ಕ್ರೀಮ್ ತಿಂದಿದ್ರು ನಾನು 69.400 ಗ್ರಾಮ್ಸ್ ಇದ್ದೀನಿ ಅಲ್ವಾ. 1.5 kg ಅಷ್ಟು, 1.5 ಅಲ್ಲ, ಹತ್ತತ್ರ 1 kg ಕಮ್ಮಿ ಮಾಡಿದ್ದೀನಿ. ಹಾಗೆ ಪಲಾವ್ ಮಾಡಿ ಟಿಫನ್ ತಿಂದಾಯಿತು. ನಾನು ಆರ್ಡರ್ ಮಾಡಿದ್ದೆ ಫ್ಲಿಪ್ಕಾರ್ಟಲ್ಲಿ 12 ಬ್ಯಾಗ್ಗೆ ಬರೀ 330 ರೂಪಾಯಿ ರೀ. ಯಾರು ರೀ ಕೊಡ್ತಾರೆ? ಅರೌಂಡ್ 25 ರೂಪಾಯಿ 1 ಬ್ಯಾಗ್ ಬೀಳುತ್ತೆ ಅನಿಸುತ್ತೆ. ಒಂದು 6 ಸ್ಯಾರೀಸ್ ಅಂತೂ ಆರಾಮಾಗಿ ಹಾಕ್ಕೋಬೋದು. ನಂದಂತೂ ಸೀರೆಗಳು ಈ ಸ್ಕೂಲ್ಗಳಿಗೆ ಫಂಕ್ಷನ್ ಅದು ಇದು ಇರೋದ್ರಿಂದ ಒಂದೊಂದು ಎತ್ಕೊಂಡ್ರೆ ಒಂದೊಂದು ಬಿದ್ದೋಗ್ತಿತ್ತು. ಜಾಗ ಬೇರೆ, ಎಷ್ಟು 3 ವಾರ್ಡ್ರೋಬ್ ಇದ್ದರೂ ಎಷ್ಟು ತುಂಬೋದು ಸೀರೆಗಳನ್ನ, ಎಷ್ಟು ತೆಗಿಯೋದು, ಎಷ್ಟು ತುಂಬೋದು, ನಿಜವಾಗ್ಲೂ ಸಾಕಾಗಿ ಹೋಗ್ತಿತ್ತು. ಇದೊಂದು ಬೆಸ್ಟ್ ಸೊಲ್ಯೂಷನ್ ಅನಿಸುತ್ತೆ. ಸೀರೆಗಳು ಜಾಸ್ತಿ ಇರೋರು ಒಂದೊಂದು ಒಳ್ಳೊಳ್ಳೆ ವರ್ಕ್ ಸ್ಯಾರೀಸ್ ಎಲ್ಲ 1 ಬ್ಯಾಗಲ್ಲಿ ಹಾಕ್ಬಿಟ್ಟು ಆ ಥರ ಮಾಡಿಕೊಂಡು ಎಲ್ಲನೂ ನಾನು ಹರಿಬರಿಲೇ ಮಾಡಿದೆ. ಇನ್ನು ವಾರ್ಡ್ರೋಬ್ ಕ್ಲೀನ್ ಮಾಡಬೇಕು. ಪಕ್ಕಾ ವಾರ್ಡ್ರೋಬ್ ಫುಲ್ಲು ಕ್ಲೀನ್ ಮಾಡಾದ್ಮೇಲೆ ವಿಡಿಯೋ ಮಾಡ್ತೀನಿ. ಇದನ್ನೆಲ್ಲ ಸ್ಯಾರೀಸ್ ಎಲ್ಲ ಜೋಡಿಸಿ ಫಸ್ಟು ಯಾರ್ಯಾರು ತೊಗೊಂಡಿಲ್ಲ ತೊಗೊಳ್ರಿ. ಬ್ಯಾಗು ನಿಜವಾಗ್ಲೂ ಕೆಲಸ ಕಮ್ಮಿ, ಬೇಗ ತೊಗೊಂಡ್ಬಿಟ್ಟು ಆರಾಮಾಗಿ ಎತ್ಕೋಬೋದು. ಯಾವ್ದು ಬೇಕು ಅಂದರೆ ಟ್ರಾನ್ಸ್ಪರೆಂಟಲ್ಲಿ ಕಾಣಿಸುತ್ತೆ. ಬಿದೋಗಂಗಿದೆ, ಅದನ್ನು ನೀಟಾಗಿ ಅರೇಂಜ್ ಮಾಡಿದೆ. ಆಮೇಲೆ ಸಿಲ್ಕ್ ಸ್ಯಾರೀಸ್ ಎಷ್ಟೊಂದಿತ್ತು ಅದನ್ನು ಒಂದು ಪಂಚಲ್ಲಿ ಸುತ್ತಿಬಿಟ್ಟು ಅದನ್ನು ಒಂದು ಸಪ್ರೇಟಾಗಿ ಇಟ್ಕೊಂಡೆ. ಯೂಸ್ ಮಾಡೋದೇ 4 ವರ್ಷ 5 ವರ್ಷಕ್ಕೊಂದ್ಸಲಿ. ಅದನ್ನು ಯಾಕೆ ಇಲ್ತಾ ಇರೋದು. ಹಾಗೆ ಸಂಜೆ ಮೇಲೆ
ಕಾರ್ಯಸಿದ್ಧಿ ಆಂಜನೇಯ ದೇವಸ್ಥಾನಕ್ಕೆ ಹೋಗಬೇಕು ಅನಿಸ್ತು. ನನಗೆ ಮನಸ್ಸಿಗೆ ತುಂಬ ಬೇಜಾರಾದಾಗ ಆಗಲಿ, ಮನಸ್ಸಿಗೆ ತುಂಬ ಖುಷಿಯಾದಾಗ ಆಗಲಿ, ನಾನು ಒಂದು ಯಾವ್ದಾರ ದೇವಸ್ಥಾನಕ್ಕೆ ಹೋಗಿ ನನಗೆ ಅಭ್ಯಾಸ. ಇದಂತೂ ನಾನು 2010ಇಂದ 2015 ತನಕ ನಾನು ಹೋಗ್ತಾನೇ ಇದ್ದಿದ್ದೆ. ಈಗೊಂದು 3 ಇಯರ್ಸಿಂದ ನನಗೆ ಸರಿಯಾಗಿ ರೆಗ್ಯುಲರಾಗಿ ಹೋಗೋಕ್ಕಾಗಿರಲಿಲ್ಲ. ಆಲ್ಟ್ರೇಷನ್ ಮಾಡ್ತಿದ್ರು, ಮಧ್ಯದಲ್ಲಿ ಒಂದು 4-5 ಸತಿ ಹೋಗಿದ್ದೆ. ಆಲ್ಟ್ರೇಷನ್ ಮಾಡಿದರು. ಆವಾಗ ಜಸ್ಟ್ ಹಂಗೆ ಫೋಟೋಗೆ ದೇವ್ರಿಗೆ ಕೈ ಮುಕ್ಕೊಂಡು ಬಂದಿದ್ದೆ. ಅಬ್ಬಾ ಏನು ಚೆನ್ನಾಗಿದೆ ಗೊತ್ತಾ ಆಂಜನೇಯ ಸ್ವಾಮಿ ದೇವಸ್ಥಾನ. ನಿಜವಾಗ್ಲೂ ಮನಸ್ಸಿಗಂತೂ ತುಂಬಾ ಮುದ ಕೊಡುತ್ತೆ. ಎಷ್ಟು ಚೆನ್ನಾಗಿದೆ ಅಂದರೆ ದೇವಸ್ಥಾನ ಅಷ್ಟು ಸುಂದರವಾಗಿದೆ. ನಮ್ಮ ಮನೆಯಿಂದ ಅರೌಂಡ್ ಎಷ್ಟೊಂದು 5 ಕಿಲೋಮೀಟರ್ ಏನೋ ಅಷ್ಟೇ. ಯಾರೂ ಹೋಗಿಲ್ಲ ಅಂದರೆ ನಿಜವಾಗ್ಲೂ ಸಚ್ಚಿದಾನಂದ ಆಶ್ರಮಕ್ಕೆ ಹೋಗ್ಬಿಟ್ಟು ಬನ್ನಿ. ಅದು ಬಂದು ಗಿರಿನಗರಲ್ಲಿ ಬರುತ್ತೆ. ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಕಾರ್ಯಸಿದ್ಧಿ ಆಂಜನೇಯ ದೇವಸ್ಥಾನ ಲೊಕೇಶನ್ ತೋರಿಸ್ಬಿಡುತ್ತೆ. ದಯವಿಟ್ಟು ಬೆಂಗಳೂರಲ್ಲಿ ಇರೋರೆಲ್ಲ ಹೋಗ್ಬಿಟ್ಟು ಬನ್ನಿ. ನಿಜವಾಗ್ಲೂ ತುಂಬ ಪವರ್ಫುಲ್ ಗಾಡ್ ಅಂತ ಹೇಳ್ಬೋದು. ನಾವು ಏನೇ ನೆನೆಸ್ಕೊಂಡ್ರೂ ಸಕ್ಸಸ್ ಆಗುತ್ತೆ. ಅದರಲ್ಲಿ ಮೇನ್ ನಮ್ಮ ಎಫರ್ಟ್ ಕೂಡ ಆಗಿರಬೇಕು. ನಾವೊಂದು ಎಫರ್ಟ್ ಹಾಕಿ ನಮ್ಗೆ ಇದ್ರಲ್ಲಿ ಸಕ್ಸಸ್ ಸಿಗಬೇಕು ಅಂತ ಹೋಗಿ ಅಲ್ಲಿ ಕಾಯಿ ಕಟ್ಟಿ ನಮ್ಮದು ಎಫರ್ಟ್ ಹಾಕಿ ಅಲ್ಲಿ ದೇವ್ರದ್ದು ಫಲ ಸಿಗಲಿ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಆಗುತ್ತೆ. ಇಲ್ಲಿ ಕಾಯಿ ಕಟ್ಟಾದ್ಮೇಲೆ ಅವ್ರ ಸಂಕಲ್ಪ ಎಲ್ಲ ಮಾಡಿಸ್ತಾರೆ. ಮಾಡಾದ್ಮೇಲೆ ಇಂಥ ರೋಲ್ ಹೋಗಿ ಕಾಯಿ ಕಟ್ಟಿ ಅಂತ ಹೇಳ್ತಾರೆ. ಅಲ್ಲೋಗಿ ನಾವು ಕಾಯಿ ಕಟ್ಟಬೇಕಾಗತ್ತೆ. 16 ದಿನ ನಾನ್ ವೆಜ್ಜು ಏನೂ ತಿನ್ನೋಂಗಿಲ್ಲ, ಏನೂ ಮಾಡೋಂಗಿಲ್ಲ. ಯಾವುದೇ ಕೆಟ್ಟ ಅಭ್ಯಾಸಗಳೆಲ್ಲ ಇದ್ರೂ ಬಿಟ್ಟುಬಿಡಬೇಕು. ಆಂಜನೇಯ ಸ್ವಾಮಿಗೆ ಇಷ್ಟ ಆಗದೆ ಇರೋ ಅಭ್ಯಾಸನ ಕಂಪ್ಲೀಟಾಗಿ ಬಿಟ್ಟುಬಿಡಬೇಕು. ಹಾಗೆ ಡೈಲಿ 108 ಬಾರಿ ಕಾರ್ಯಸಿದ್ಧಿ ಆಂಜನೇಯ ಸ್ವಾಮಿ ಶ್ಲೋಕ ತಮಸ್ವಿನ್ ಕಾರ್ಯ ನಿರ್ಯೋಗೆ ಪ್ರಮಾಣಂ ಅರಿಸತಮ ಹನುಮಾನ್ ಯತ್ನಮಾಸ್ತಾಯ ದುಃಖಕ್ಷಯ ಕರೋಭವ. ಇದನ್ನು 108 ಬಾರಿ ಡೈಲಿ ಹೇಳಬೇಕಾಗತ್ತೆ. ಡೈಲಿ ಹೇಳಿ 16 ದಿನದ ಒಳಗಡೆ 4 ದಿನ ಬಂದು 16 ಸುತ್ತು, ಅಂದರೆ ಪ್ರತಿದಿನ 4 ದಿನವೂ 16 ಸುತ್ತು ರೌಂಡ್ ಹೊಡಿಬೇಕಾಗತ್ತೆ. 16 ಸುತ್ತು ರೌಂಡ್ ಹೊಡೆದ್ಬಿಟ್ಟು ದೇವರಿಗೆ ಕೈ ಮುಗ್ಕೊಂಡು ನಾವೇನು ಸಂಕಲ್ಪಕ್ಕೆ, ಅಂದರೆ ಒಂದು ಕಾಯಿಗೆ ಒಂದೇ ಕೋರಿಕೆ ಇರುತ್ತೆ. ನಾವೇನು ಸಂಕಲ್ಪ ಮಾಡ್ಕೊಂಡಿರ್ತೀವಿ ಅದನ್ನು ನಾವು ಅಲ್ಲಿ ಮಾಡಿಕೊಂಡು ನಾವು ಬರಬೇಕಾಗತ್ತೆ. ಖಂಡಿತವಾಗ್ಲೂ ಕೆಲವ್ರಿಗೆ ಒಂದು ಕಾಯಿ ಕಟ್ಟಿ ಸಕ್ಸಸ್ ಆಗಿಲ್ಲ ಅಂದರೂ ಇನ್ನೊಂದು ಸತಿ ಪ್ರಯತ್ನ ಪಟ್ಟರೆ ಖಂಡಿತವಾಗ್ಲೂ ಸಕ್ಸಸ್ ಆಗುತ್ತೆ. ಹಾಗಂದ್ಬಿಟ್ಟು ನಾವು ಓದಲಿಲ್ಲ, ಬರೀಲಿಲ್ಲ, 10th ಸ್ಟ್ಯಾಂಡರ್ಡ್ ಒಳ್ಳೆ 85-90% ಬಂದ್ಬಿಡ್ಲಪ್ಪ ಅಂತ ಕಾಯಿ ಕಟ್ಟೋದಲ್ಲ. ನಾವು ಕಾಯಿ ಕಟ್ಟೂ ಪರವಾಗಿಲ್ಲ, ಕಾಯಿ ಕಟ್ಟಿ ಮನೆಗೆ ಚೆನ್ನಾಗಿ ಮನೇಲಿ ಕೂತ್ಕೊಂಡು ಮಕ್ಕಳೆಲ್ಲ ಓದಬೇಕು. ಆವಾಗೇ ಒಳ್ಳೆ ಮಾರ್ಕ್ಸ್ ಬರೋದು. 2nd PUC ಆಗಲಿ 10th ಆಗಲಿ ಎಲ್ಲನೂ ಕೂಡ. ಹಾಗೆ ಬರ್ತಾ ನಮ್ಮ ದೇವಸ್ಥಾನ ಇದನ್ನೆಲ್ಲ ನನ್ನ ವ್ಯೂವರ್ಸ್ ರೆಗ್ಯುಲರಾಗಿ ನೋಡ್ತಾ ಇರೋರಿಗೆ ನಾನು ದೇವಸ್ಥಾನದ ಬಗ್ಗೆ ಅಪ್ಡೇಟ್ ಮಾಡ್ತಾ ಇರ್ತೀನಿ. ದೇವಸ್ಥಾನಕ್ಕೆ ಹೋಗಿ ಕೈ ಮುಕ್ಕೊಂಡು ಆ ತಾಯಿ ಆಶೀರ್ವಾದ ತೊಗೊಂಡು ಮನೆಗೆ ಬಂದೆ. ಮನೆಗೆ ಬರೋ ಅಷ್ಟರಲ್ಲಿ ಬಸ್ಸಾರು, ಪಲ್ಯ, ಮುದ್ದೆ, ಅನ್ನ ರೆಡಿಯಾಗಿತ್ತು. ಚೆನ್ನಾಗೆ ಬ್ಯಾಟಿಂಗ್ ಮಾಡಿದೆ. ಸ್ವಲ್ಪ ಜಂಕ್ ಫುಡ್ಡು ಕಂಪ್ಲೀಟಾಗಿ ಅವಾಯ್ಡ್ ಮಾಡಿದ್ದೀನಿ. ಸಡನ್ನಾಗಿ ಆಲ್ ಆಫ್ ಸಡನ್ 100ಅಲ್ಲಿರೋದನ್ನು ನಾವು ಸಡನ್ನಾಗಿ 0ಗೆ ತಂದು ನಿಲ್ಸೋಕ್ಕಾಗೋದಿಲ್ಲ. ಸೊ ನಾವೊಂದು ಡಯಟ್ ಪ್ಲ್ಯಾನ್ ಮಾಡಿಕೊಂಡು ಅಲ್ಲಿ ಮಾಡ್ಕೋಬೇಕಾಗತ್ತೆ. ನಾನು ಈವನ್ ನನಗಂತೂ ಶುಗರ್ ಅಂತೂ ಡೈಲಿ 1 ಸ್ಪೂನ್ ತಿಂದೇ ಹಾಕೋದೇ ಇಲ್ಲ. ಏನಾರ ಒಂದು ಐಟಮ್ ತಿನ್ನಲೇಬೇಕು. ಅದನ್ನು ಒಂದು 3-4 ಡೇಸ್ಗೆ 4 ಡೇಸ್ ಕಂಪ್ಲೀಟಾಗಿ ಸ್ವೀಟ್ ಅನ್ನೋದನ್ನೇ ಮರ್ತೋಗ್ಬಿಡಿ. ನೀವು ವೆಯ್ಟ್ ಲಾಸ್ ಮಾಡಬೇಕು ಅಂದರೆ ಸ್ವೀಟ್ ಅನ್ನೋದನ್ನೇ ಮರ್ತೋಗ್ಬಿಡಿ. ಜಂಕ್ ಫುಡ್ ಅನ್ನೋದೇ ಮರ್ತೋಗ್ಬಿಡಿ. ವಿತಿನ್ ಫುಡ್ಡು ಸ್ವೀಟ್ ಬಗ್ಗೆ ಗಮನ ಹೋಗುತ್ತೆ. ಈ ವ್ಲಾಗು ಇನ್ನೂ ಕಂಟಿನ್ಯೂಷನ್ ಇರುತ್ತೆ. ನಾನು ಎಷ್ಟು ವೆಯ್ಟ್ ಲಾಸ್ ಮಾಡಿಕೊಂಡೆ ಅನ್ನೋದು ಖಂಡಿತವಾಗೂ ನಿಮಗೆ ಅಪ್ಡೇಟ್ ಮಾಡ್ತಾ ಇರ್ತೀನಿ. ನಿಮ್ಗೆ ಇದ್ರ ಬಗ್ಗೆ ಬೇಕು ಅಂದರೆ ನಿಜವಾಗ್ಲೂ ಲೈಕ್ ಮಾಡಿ, ಕಮೆಂಟ್ ಮಾಡ್ರಲ್ಲ. ಇಲ್ಲ ಲೈಕ್ ಮಾಡಿ, ನೀವು ವಿಡಿಯೋ ನೋಡಿದ್ದೀರಾ ಅಂತ ನನಗೂ ಗೊತ್ತಾಗಬೇಕಲ್ಲ. ನಿಮ್ಮ ಸಪೋರ್ಟ್ ಬೇಕಲ್ವ ನನಗೆ. ಹೀಗೆ ನಿಮ್ಮ ಸಪೋರ್ಟ್ ಇರಲಿ. ನಿಮ್ಗೇನಾರ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹೋಗಿ ಬರಲಾ. ಬಾಯ್ ಟೇಕ್ ಕೇರ್.